ನಮಸ್ಕಾರ, ನ್ಯೂಸ್ 46ಗೆ ಸ್ವಾಗತ. ಅನಂತಕುಮಾರ್ ಹೆಗಡೆ ಅವರೇ, ನಾವು ಹೇಳಿಗಳಲ್ಲ, ನೀವು ಪ್ರತಿ ಸಾರಿ ಪ್ರತ್ಯುತ್ತರ ಕೊಡ್ತೀರಿ, ನಾವು ಸಹಿಸಿಕೊಳ್ಳಿ ಹೇಳಿಗಳಲ್ಲ. ಅನಂತಕುಮಾರ್ ಹೆಗಡೆ ಅವರೇ, ನಿಮಗೆ ನಾವು ಏನಾದ್ರೂ ಮಾಡಬಹುದು. ಒಂದು ಕ್ಷಣದಲ್ಲಿ ನಿಮ್ಮ ಮನೆಗೆ ಬಂದು ಬೆಂಕಿ ಹಚ್ಚಬಹುದು, ನಿಮಗೂ ಕೂಡ ಬೆಂಕಿ ಹಚ್ಚಬಹುದು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಿಜಿ ಸಾಗರ್ ಬಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಲಾಯಿತು. ಸಂಸದ ಅನಂತಕುಮಾರ್ ಹೆಗಡೆ ನಿರಂತರವಾಗಿ ಪದೇ ಪದೇ ನಾವು ಸಂವಿಧಾನ ಬದಲಾವಣೆ ಮಾಡುವುದಕ್ಕೆ ಬಂದಿದ್ದೇವೆ, ಮಾಡೇ ಮಾಡ್ತೇವೆ ಎಂದು ಸಂವಿಧಾನ ವಿರೋಧಿ ಹೇಳಿಕೆಯನ್ನ ನೀಡುತ್ತಿದ್ದಾರೆ. ಆದರೂ ಪ್ರಧಾನಮಂತ್ರಿಗಳಾಗಲಿ ಪಕ್ಷದ ವರಿಷ್ಠರಾಗಲಿ ಯಾವುದೇ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ. 2024ರ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತೇವೆ ಅಂತ ಕೂಡ ಹೇಳಿದ್ದಾರೆ. ಯಾರಾದರೂ ಸಂವಿಧಾನದ ಬಗ್ಗೆ ಆಗಲಿ ರಾಷ್ಟ್ರೀಯ ನಾಯಕರ ಬಗ್ಗೆ ಆಗಲಿ ಹಗುರವಾಗಿ ಮಾತನಾಡಿದರೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರು ಶಿವಪುತ್ರ ಜವಡಿ, ಚಂದಪ್ಪ ಮನೆಪ್ಪನೂರ್, ಶಿವಕುಮಾರ್ ತಳವಾರ್, ಶಿವಲಿಂಗ ಹಸನಪುರ, ಭೀಮಣ್ಣ ನಾಟೇಕರ್ ಹುಣಸಗಿ ಸೇರಿದಂತೆ ಇನ್ನಿತರರು ಈ ಹೋರಾಟದಲ್ಲಿ ಭಾಗವಹಿಸಿದ್ರು. ವರದಿ ಜುಮ್ಮಣ್ಣ ಗುಡಿಮನಿ, ನ್ಯೂಸ್ 26 ಕನ್ನಡ, ಯಾದಗಿರಿ. ಏನು ಒಂದು ಪ್ರತಿಭಟನೆ ನೇಮಿಕೊಳ್ಳುಕೊಂಡಿದ್ದು ಈ ಪ್ರತಿಭಟನೆಗೆ ಪಾಲ್ಗೊಂಡಂತ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಮತ್ತು ವಿದ್ಯಾರ್ಥಿ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳಿಗೆ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಪರವಾಗಿ ಮೊದಲನೇದಾಗಿ ಸ್ವಾಗತ ಬಯಸುತ್ತಾ ಈ ಒಂದು ವಿಷಯ ಕುರಿತು ನಾನೇ ನಮ್ಮ ವಿದ್ಯಾರ್ಥಿ ಒಕ್ಕೂಟದ ಮಲಬಿ ಬೇವನಹಳ್ಳಿ ಒಂದೆರಡು ಮಾತಾಡೋಕ್ಕಂತ ಅವ್ರಿಗೆ ಕೇಳ್ಬಾರ್ದು. ಜಯ ಭೀಮ್, ಜಯ ಭೀಮ್, ಜಯ ಭೀಮ್. ಇವತ್ತೇನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಶಿವಪುತ್ರ ಜವಳಿ ಸರ್ ಅವರ ನೇತೃತ್ವದಲ್ಲಿ ಒಂದು ಜಿಲ್ಲಾ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಈ ಪ್ರತಿಭಟನೆ ಉದ್ದೇಶ ಏನಂತಂದರೆ ಸಂವಿಧಾನದ ಬಗ್ಗೆ ಅವಳನಕೆರೆಯಾಗಿ ಮಾತನಾಡಿರ್ತಕ್ಕಂಥ ಮತ್ತು ನಾವು ಬಂದಿರುವುದೇ ಸಂವಿಧಾನ ಬದಲಾವಣೆ ಮಾಡಕ್ಕಂತ ಬಂದಿರತಕ್ಕಂಥ ಒಬ್ಬ ಕೇಂದ್ರ ಸಚಿವ ಲುಚ್ಚ ನಾರಾಯಣನ್ ಮಗ ಏನು ಹೇಳಿಕೆ ಕೊಟ್ಟಿದ್ದಾನೆ, ಅವರ ವಿರುದ್ಧ ಒಂದು ಜಿಲ್ಲಾ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಮತ್ತು ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಜಿಲ್ಲಾ ಕಾರ್ಯಕರ್ತರು ಮತ್ತು ತಾಲೂಕು ಕಾರ್ಯಕರ್ತರು ಎಲ್ಲರಿಗೆ ಈ ಒಂದು ಪ್ರತಿಭಟನೆಗೆ ಸ್ವಾಗತವನ್ನು ಕೋರುತ್ತೇನೆ. ಇವತ್ತೇನು ಅನಂತಕುಮಾರ್ ಹೆಗಡೆ ಅವರು ಹೇಳೋದು ಹೊಸದಲ್ಲ. 2007ರಲ್ಲಿ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ನಾವು ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕಂತಕ್ಕಂಥದ್ದನ್ನು ಪ್ರತ್ಯುತ್ತರ ಕೊಟ್ಟಿದ್ದರು. ನಮಗಿದೇನು ಗಾಬರಿ ಪಡುವಂಥ ವಿಷಯ ಅಲ್ಲ. ಯಾಕಂತಂದರೆ ಬಗಳ ನಾಯಿ ಯಾವತ್ತು ಕಚ್ಚಲ್ಲ, ಕಚ್ಚನೆ ಯಾವತ್ತು ಬಗಳಲ್ಲ. ಅದೊಂದು ಬಗಳ ನಾಯಿ ಅಷ್ಟೇ. ಯಾಕಂತಂದರೆ ಪ್ರತಿ ಸಾರಿ ಅದು ಬಗಳುತ್ತಾ ಜನಗಳಿಗೆ ಯಾವ ಈ ರೀತಿಯಾಗಿ ಪ್ರಚೋದನಕಾರಿಯಾಗಿ ಮಾತನಾಡಬೇಕು, ನಮ್ಮಲ್ಲೇ ಯಾವ ಥರ ಒಂದು ಭಯೋತ್ಪಾದಕನನ್ನಾಗಿ ಈ ಒಂದು ದೇಶವನ್ನು ಮಾಡಬೇಕಂತ ಉದ್ದೇಶದಿಂದ RSS ಒಂದು ಕುತಂತ್ರ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು 1950ರಲ್ಲಿ ಒಂದು ಅಂಗೀಕಾರ ಆಗುತ್ತೆ ನಮ್ಮ ಸಂವಿಧಾನ. ಅವತ್ತು ಕೂಡ RSS ಅಜೆಂಡನೇ ಇದಾಗಿತ್ತು, ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ವಿಷಯ ಅವ್ರ ಅಜೆಂಡಾ ಆಗಿತ್ತು. ಅಂಥ ಒಂದು ಸಿಚುವೇಶನ್ದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ. ಈಗ ಭೀಮಾ ಸೈನಿಕರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಮ್ಮಕ್ಕಳು ಹುಟ್ಟಿದ್ದೀವಿ, ಇನ್ನು ಮುಟ್ಟಕ್ಕೆ ಬಿಡ್ತೇವೆ ಬಿಟ್ಟಲ್ಲ. ಯಾಕಂದ್ರೆ ನೀನು ಹೇಳೋದಷ್ಟೇ ಕೆಲಸ. ಒಂದೇನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮುಟ್ಟಿದ್ರೆ ನಿನ್ನ ಕೈ ಅಲ್ಲೇ ಕತ್ತರಿಸ್ತೀವಿ ಅಂತಕ್ಕಂಥ ನಾನು ಈ ಸಂದರ್ಭದಲ್ಲಿ ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕಾನೂನು ಬರೆದುಕೊಟ್ಟವರು. ಭಾರತ ದೇಶಕ್ಕೆ ಎಲ್ಲ ಜಾತಿ ವರ್ಗಕ್ಕೆ ಎಲ್ಲ ಧರ್ಮಕ್ಕೆ ಒಂದು ಒಂದು ಸಮಕಾಲ ಸಮಭಾರತವನ್ನು ಸೃಷ್ಟಿಸುವ ನಿಯತ್ತಿನಲ್ಲಿ ಸಂವಿಧಾನವನ್ನು ಬರೆದುಕೊಟ್ಟಿದ್ದಾರೆ. ಯಾಕಂದರೆ ಎಲ್ಲ ಜಾತಿ ವರ್ಗಕ್ಕೆ ಸಂವಿಧಾನ ಇದೆ, ಯಾರು ಅರ್ಥ ಮಾಡ್ಕಲ್ಲ. ಹಾಗಾಗಿ ಬ್ರಾಹ್ಮಣರವರೇ ಸಂವಿಧಾನವನ್ನು ಅವರು ಓದ್ತಿದ್ದಾರೆ, ಪುರಾಣವನ್ನು ನಮಗೂ ಓದಕೊಟ್ಟು ನಾವು ಪುರಾಣ ಕೊಂಡ್ರೆ ಓದ್ಕೊಂಡು ನಾವು ತಿರುಗಾಡ್ತಿದ್ದೀವಿ. ಸಂವಿಧಾನವನ್ನು ಓದಿಕೊಂಡು ಅವ್ರು ಉನ್ನತ ಸ್ಥಾನದಲ್ಲಿದ್ದು ಮತ್ತೆ ಸಂವಿಧಾನದ ಬಗ್ಗೆ ಅವಳವಣಿಕೆ ಮಾತಾಡ್ತಾರೆ. ಇಂಥ ಒಂದು ವ್ಯಕ್ತಿಗಳಿಗೆ ನಾವು ಮುಂದಿನ ದಿನಗಳಲ್ಲಿ ಅವಳೇಳಕರನಾಗಿ ಮಾತನಾಡೋದೇ ಮುಂದಿನ ದಿನಗಳು ಏನು ಎಲೆಕ್ಷನ್ ಇದ್ದಾವೆ ಅಂಥ ಸ್ಥಳದಲ್ಲಿ ಅವ್ರು ತಕ್ಕ ಉತ್ತರ ಕೊಡುವಂಥ ಮಾತನಾಡ್ತಾ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಅನಂತಕುಮಾರ್ ಹೆಗಡೆ ಅವರೇ
ನಿಮಗೆ ನಾವು ಏನಾದರೂ ಮಾಡ್ಬೋದು, ಒಂದು ಕ್ಷಣದಲ್ಲಿ ನಿಮ್ಮ ಮನೆಗೆ ಬಂದು ಬೆಂಕಿ ಹಚ್ಚಬಹುದು, ನಿಮಗೂ ಕೂಡ ಬೆಂಕಿ ಹಚ್ಚಬಹುದು. ಆದರೆ ಅಂತ ಶಕ್ತಿ ನಮಗೆ ಬಾಬಾ ಸಾಹೇಬ್ ಕೊಟ್ಟಿದ್ದೇನೆ. ಆದ್ರೂ ನಾವು ಯಾಕೆ ಮಾಡಲ್ಲ ಅಂತಂದ್ರೆ ಕಾನೂನು ರೀತಿಯಲ್ಲಿ ನಿಮಗೆ ಮಣಿಸ್ತೀವಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ. ಭೀಮನ ಮೊಮ್ಮಕ್ಕಳಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರೀತಿಯಲ್ಲಿ ನಡೀತಿದ್ದೇವೆ ನಾವು ಅಂತಂದ್ರೆ ಅದು ಅರ್ಥ ಮಾಡ್ಕೊಳ್ಬೇಕು. ನಾವೇನು ಹೇಡಿಗಳಲ್ಲ, ನೀವು ಪ್ರತಿ ಸಾರಿ ಪ್ರತ್ಯುತ್ತರ ಕೊಡ್ತೀರಿ, ನಾವು ಸಹಿಸ್ಕೊಳ್ಳೋಕೆ ಹೇಡಿಗಳಲ್ಲ. ಯಾಕಂದ್ರೆ ನಿಮಗೆ ಮತ್ತೆ ಭೀಮಾ ಕೊರೆ ವಿಜಯೋತ್ಸವವನ್ನು ಮರಿ ಕಾಣಿಸ್ಬೇಕಂತಕ್ಕಂಥದ್ದು ಉದ್ದೇಶ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ. ಭೀಮಾ ಕೊರೆಗೆ ಏನಾದರೂ ನೀವು ಮನೆ ಕಾರಣಕ್ಕೆ ನೀವೇನು ಉತ್ತರ ಕೊಡ್ತೀರಿ, ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸ ನಮ್ಮ ರಾಜ್ಯ ದಂತ ಸಂಘ ಸಮಿತಿ ಹೋರಾಟಗಾರರು ಹಮ್ಮಿಕೊಳ್ತಕ್ಕಂತಕ್ಕಂಥ ಮಾತಾಡೋದು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.